ನೋಡ್ತಿದ್ದೀರಾ ನಮ್ಮೂರ ವಾರ್ತೆ. ನಾನು ಮಧುಶ್ರೀ. ಮುಖ್ಯಾಂಶಗಳು: ಬೆಳ್ತಂಗಡಿಯಲ್ಲಿ ಸಚಿವರಿಂದ ಜನತಾ ದರ್ಶನ, ಸಮಸ್ಯೆ ಹೊತ್ತು ಬಂದ ನಾಗರಿಕರಿಗೆ ಸಾಂತ್ವನ. ಇಲ್ಲಿ ರಸ್ತೆಯೇ ಇಲ್ಲ, ಹೊಂಡಗಳೇ ಇಲ್ಲ, ಇದು ಸೂರ್ಯ ರಸ್ತೆಯ ದುಸ್ಥಿತಿಯ ಸ್ಪೆಷಲ್ ಸ್ಟೋರಿ. ನಿಶಾಚರಗಳಿಗೆ ಫೇಮಸ್ ಈ ಬಾವಲಿ ಮರ, ಉಜಿರೆಯಲ್ಲಿದೆ ಹೀಗೊಂದು ವಿಶಿಷ್ಟ ವೃಕ್ಷ. ಮಸಣದ ಹೂವಿನ ನಂತರ ಬಂದಿದೆ ಫೇರ್ ಅಂಡ್ ಲವ್ಲಿ, ಇದು ಬೆಲೆವೆಣ್ಣಿನ ಅಂತರಂಗದ ಕತೆ. ವಾರ್ತೆಗಳ ವಿವರ. ಬೆಳ್ತಂಗಡಿಯಲ್ಲಿ ಇತ್ತೀಚೆಗೆ ಉಸ್ತುವಾರಿ ಸಚಿವ ರಮಾನಾಥ್ ರೈ ಉಪಸ್ಥಿತಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಯಿತು. ಶ್ರೀ ಮಂಜುನಾಥೇಶ್ವರ ಕಲಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧೆಡೆಗಳಿಂದ ಬಂದ ನಾಗರಿಕರು ಸಚಿವರಿಗೆ ತಮ್ಮ ಅಹವಾಲು ಸಲ್ಲಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವು. ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ, ಪೊಲೀಸ್ ವರಿಷ್ಠಾಧಿಕಾರಿ ಶಿವಕುಮಾರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಶಾ ತಿಮ್ಮಪ್ಪ ಗೌಡ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಸಚಿವ ರಮಾನಾಥ್ ರೈ ಪ್ರತಿ 3 ತಿಂಗಳಿಗೊಮ್ಮೆ ತಾಲೂಕಿನಲ್ಲಿ ಜನತಾ ದರ್ಶನ ನಡೆಸುವ ಭರವಸೆ ನೀಡಿದರು. ಉಜಿರೆಯ ಶಾರದಾ ಮಂಟಪದಲ್ಲಿ ಇತ್ತೀಚೆಗೆ ಉಚಿತ ಮನೋರೋಗ ಚಿಕಿತ್ಸಾ ಶಿಬಿರ ನಡೆಯಿತು. ಖ್ಯಾತ ಮನೋವೈದ್ಯ ಡಾಕ್ಟರ್ ಅನಿಲ್ ಕಾಕುಂಜೆ ಮುಖ್ಯ ಅತಿಥಿಯಾಗಿದ್ದರು. ಗಂಡಿಬಾಗಿಲಿನ ಸಿಯೋನ್ ಆಶ್ರಮ ಹಾಗೂ ಬೆಳ್ತಂಗಡಿ ರೋಟರಿ ಕ್ಲಬ್ ಶಿಬಿರ ಆಯೋಜಿಸಿದ್ವು. ಬೆಳ್ತಂಗಡಿ ರೋಟರಿ ಅಧ್ಯಕ್ಷ ಡಾಕ್ಟರ್ ಎ ಜಯಕುಮಾರ್ ಶೆಟ್ಟಿ, ಪ್ರತಾಪ್ ಸಿಂಹ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಒಟ್ಟು 93 ಜನರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಮಳೆಗಾಲ ಮುಗಿದೊಡನೆ ರಾಜ್ಯದಲ್ಲಿ ಹಲವು ರಸ್ತೆಗಳ ಸ್ಥಿತಿ ತೀರಾ ಹದಗೆಟ್ಟಿದೆ. ನಮ್ಮ ತಾಲೂಕಿನ ರಸ್ತೆಗಳು ಇದಕ್ಕೆ ಹೊರತಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಎಂಬಂತಿದೆ ಶ್ರೀ ಕ್ಷೇತ್ರ ಸೂರ್ಯವನ್ನ ಸಂಪರ್ಕಿಸುವ ರಸ್ತೆ. ಈ ರಸ್ತೆ ದುರವಸ್ಥೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಳ್ತಂಗಡಿ ತಾಲೂಕಿನ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಸೂರ್ಯದ ಶ್ರೀ ಸದಾಶಿವ ರುದ್ರ ದೇವಸ್ಥಾನವು ಒಂದು. ರಾಜ್ಯದ ಹಲವೆಡೆಗಳಿಂದ ಆಗಮಿಸುವ ಭಕ್ತಾದಿಗಳಿಂದ ಈ ಕ್ಷೇತ್ರ ತುಂಬಿರುತ್ತದೆ. ಆದರೆ ಉಜಿರೆಯಿಂದ ಸೂರ್ಯವನ್ನು ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಭಕ್ತಾದಿಗಳ ಓಡಾಟಕ್ಕೆ ತೊಂದರೆಯುಂಟು ಮಾಡಿದೆ. ಒಟ್ಟು 4 ಕಿಲೋಮೀಟರ್ ಉದ್ದದ ಟಾರ್ ರಸ್ತೆಯಲ್ಲಿ ಕೇವಲ 1.5 ಕಿಲೋಮೀಟರ್ ರಸ್ತೆ ಮಾತ್ರ ಸುಸ್ಥಿತಿಯಲ್ಲಿದೆ. ಉಳಿದ 2.5 ಕಿಲೋಮೀಟರ್ ರಸ್ತೆಯ ಟಾರ್ ಕಿತ್ತು ಹೋಗಿ ನೀರು ನಿಂತು ಪಯಣಿಸಲು ಅಸಾಧ್ಯವಾದ ಪರಿಸ್ಥಿತಿ ಇದೆ. ಇದೇ ರಸ್ತೆಯಲ್ಲಿ ನಿತ್ಯ ಸಂಚರಿಸುವ ವಾಹನಗಳ ಚಾಲಕರು ಹರಸಾಹಸದಿಂದ ಮುನ್ನಡೆಯುವ ದೃಶ್ಯ ಇಲ್ಲಿ ಸಾಮಾನ್ಯವಾಗಿದೆ. ಹಾಳಾಗಿ ಸಾಧಾರಣವಾಗಿ 8 ವರ್ಷ ಆಗಿದೆ. ಅದು ಕೆಲವರು ಹೇಳ್ತಾರೆ ಉಜಿರೆ ಗ್ರಾಮ ಬೇರೆ, ನಡ ಗ್ರಾಮ ಬೇರೆ, ಹಾಗೆ ತಕರಾರಿತ್ತು. ಮತ್ತು ಯಾರ ಹತ್ರ ಹೇಳಿದ್ರು ಈ ಸಲ ಆಗ್ತದೆ ಮಾಡ್ತೇವೆ ಅಂತಾರೆ ಹೊರತು ಈ ತನಕ ಯಾರು ಇದರ ಬಗ್ಗೆ ಗಮನ ಹರಿಸಿಲ್ಲ. ಊರಿನವರಿಗೆ ಎಲ್ಲರಿಗೆ ತೊಂದರೆ ಉಂಟು. ಆದರೆ ಇಲ್ಲಿಗೆ ಟೆಂಪಲ್ಗೆ ಬರುವವರಿಗೆ ಕೂಡ ಇದೇ ರೀತಿ ತೊಂದರೆ ಆಗ್ತಾ ಉಂಟು. ಆಕ್ಸಿಡೆಂಟ್ ಆಗ್ತಾ ಉಂಟು. ನೀವು ಬರುವಾಗ ಅಲ್ಲಿ ನೋಡಿದಿರಲ್ವ, ಗಾಡಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಒಂದು 8 ತಿಂಗಳಾಯಿತು, ಒಂದು 2 ಕಿಲೋಮೀಟರ್ ಸರಿಯಾಗಿದೆ, ಇನ್ನು 1-2 ಕಿಲೋಮೀಟರ್ ಇಲ್ಲಿ ಸಂಪೂರ್ತಿಯಾಗಿ ಕೆಟ್ಟು ಹೋಗಿದೆ. ಕತ್ತಲಲ್ಲಿ ಈ ರಸ್ತೆಯಲ್ಲಿ ಸಾಗಲು ಸಾಧ್ಯವೇ ಇಲ್ಲ ಎನ್ನುವ ಅಳಲು ಇಲ್ಲಿನ ನಿವಾಸಿಗಳದ್ದು. ಕೆಲವೊಮ್ಮೆ ಪ್ರಯಾಣಿಕರನ್ನು ಈ ರಸ್ತೆಯಲ್ಲಿ ಕರೆದುಕೊಂಡು ಹೋಗಲು ಹಿಂಜರಿಯುತ್ತಾರೆ ಅನ್ನೋದು ನಾಗರಿಕರ ಅಳಲು. ರಾತ್ರಿ 7 ಗಂಟೆ ಏನು ಎಮರ್ಜೆನ್ಸಿ ಆದರೆ ಇಲ್ಲಿ ಬರುವ ಗಾಡಿಗಳು ಸಿಗುವುದಿಲ್ಲ. ಯಾಕೆಂದರೆ ಇದೆ ರೋಡ್ನ ವಿಷಯ, ಅಲ್ಲಿಗೆ ಆದರೆ ಬರೋದಿಲ್ಲ. ಬಂದರೂ ಕೂಡ 100 ರೂಪಾಯಿ ಇದ್ದರೆ 200 ರೂಪಾಯಿ ತಗೊಳ್ತಾರೆ. ಯಾಕೆಂದರೆ ರೋಡ್ ಸರಿ ಇಲ್ಲ ಅಂತ ಒಂದೇ ಮಾತು ನಮ್ಮದು. ಪ್ರಸಿದ್ಧವಾದ ದೇವಸ್ಥಾನ ಇದೆ, ಜನರು ಬಂದು ಓಡಾಡ್ತಾ ಇದ್ದಾರೆ. ಮಾರ್ಗ ಸಂಪೂರ್ಣ ಹದಗೆಟ್ಟಿದೆ. ಇಷ್ಟು ಜನಸಂಖ್ಯೆ ಓಡಾಡುವಾಗ ಒಂದು ಇಂಥ ಮಾರ್ಗವನ್ನು ಯಾಕೆ ನೀವು ಮಾಡೋದಿಲ್ಲ ಅಂತ ಊರಿನವರ ಪ್ರಶ್ನೆ. ಅದರ ಬಗ್ಗೆ ನೀವು ದಯವಿಟ್ಟು ಗಮನ ಹರಿಸಿ ನಮಗೆ ಒಂದು ಪರಿಹಾರ ನೀಡಿ. ಮಳೆಗಾಲದಲ್ಲಂತೂ ಈ ರಸ್ತೆ ಸಂಪೂರ್ಣ ಹದಗೆಡುವುದರಿಂದ ಭಕ್ತಾದಿಗಳಿಗೆ ತೊಂದರೆ ಉಂಟಾಗುತ್ತದೆ. ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಈ ರಸ್ತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡುವ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲಿನ ನಿವಾಸಿಗಳು. ಆಂಜನೇಯ ಮೀರಾಪುರ್ ಜೊತೆ ಅಮರೇಶ್ ಚೌಹಾಣ್, ನಮ್ಮೂರ ವಾರ್ತೆ. ಒಂದು ಕಾಲದಲ್ಲಿ ನೋಕಿಯಾ ಅಂದರೆ ಮೊಬೈಲ್ ಪ್ರಿಯರಿಗೆ ಹುಚ್ಚು ಹಿಡಿಸಿದ ಬ್ರ್ಯಾಂಡ್. ನೋಕಿಯಾ ಮೊಬೈಲ್ ಕೈಲಿದ್ದರೆ ಅದರ ಗತ್ತೆ ಬೇರೆ ಅಂತ ನೈಸಾಗಿ ಮೆರೆದಾಡಿ ಹೋಗುವ ಮಂದಿ ಇದ್ರು. ಆದರೆ ಅದೇ ನೋಕಿಯಾದ ಹೆಸರು ಇನ್ನು ಕೆಲವೇ ದಿನಗಳಲ್ಲಿ ತೆರೆಮರೆಗೆ ಸರಿಯಲಿದೆ. ಹೊಸ ಕಾಲದ ಸ್ಪರ್ಧಿಗಳಿಗೆ ಸಾಟಿಯಾಗದೆ ನೋಕಿಯಾ ಕಂಪನಿ ಬಾಗಿಲು ಮುಚ್ಚಿದೆ. ಮೊಬೈಲ್ ಅಂದರೆ ನೋಕಿಯಾ ಇದ್ರೆ ಬೇರೆ ಮೊಬೈಲ್ ಯಾಕೆ ಅನ್ನೋ ಸಂಪ್ರದಾಯ ಭಾರತದಲ್ಲಿತ್ತು. ಹೌದು,
ಭಾರತದ ಮಾರುಕಟ್ಟೆಯಲ್ಲಿ ರಾಜವೈಭೋಗದಿಂದ ಮೆರೆದ ನೋಕಿಯಾ ಕಂಪನಿ ಮೊಬೈಲ್ ಮಾತಿಗೆ ಒಂದು ಹೊಸ ಭಾಷ್ಯವನ್ನ ಬರೆಯಿತು. ಆದರೆ ಟಚ್ ಸ್ಕ್ರೀನ್ ಮೊಬೈಲ್ ಜಮಾನದಲ್ಲಿ ಬದಲಾವಣೆಗೆ ಒಗ್ಗಿಕೊಳ್ಳದ ಕಾರಣ ಮಾರುಕಟ್ಟೆಯಲ್ಲಿ ನೇಪಥ್ಯಕ್ಕೆ ಸರಿಯಿತು. ಹೊಸ ಕಂಪನಿಗಳ ಸ್ಮಾರ್ಟ್ಫೋನ್ಗಳು ಆಗಮಿಸುತ್ತಿದ್ದಂತೆ ನೋಕಿಯಾದ ಹಳೆ ಮಾದರಿಯ ಹ್ಯಾಂಡ್ಸೆಟ್ಗಳು ಮೂಲೆಗೆ ಬಿದ್ದವು. ಹೀಗಾಗಿ 1995ರಿಂದ 2005ರವರೆಗೂ ಭಾರತೀಯ ಮಾರುಕಟ್ಟೆಯಲ್ಲಿ ಬಿಗ್ ಕಿಂಗ್ ಆಗಿ ಮೆರೆದ ನೋಕಿಯಾ ಇದೀಗ ಹೆಸರೇ ಇಲ್ಲದೆ ಅಳಿಸಿ ಹೋಗಿದೆ. ಇವೆಲ್ಲವುಗಳ ಪರಿಣಾಮವಾಗಿ ಸಾಫ್ಟ್ವೇರ್ ದಿಗ್ಗಜ ಮೈಕ್ರೋಸಾಫ್ಟ್ 43,200 ಶತಕೋಟಿ ತೆತ್ತು ನೋಕಿಯಾವನ್ನ ಖರೀದಿಸಿದೆ. ಡ್ಯುಯಲ್ ಸಿಮ್ ಹಾಗೂ ಸ್ಮಾರ್ಟ್ಫೋನ್ಗಳಿಗೆ ವೆಬ್ ಬ್ರೌಸಿಂಗ್ ಅಳವಡಿಸದೆ ಸ್ಲೋ ಮೋಷನ್ನಲ್ಲೇ ಕಳೆದು ಹೋದ ಈ ನೋಕಿಯಾ ಕತೆ ಎಲ್ಲರಿಗೂ ಒಂದು ಪಾಠವೇ ಸರಿ. ಪ್ರಸಾದ್ ಶೆಣೈ, ನಮ್ಮೂರ ವಾರ್ತೆ. ನವೆಂಬರ್ ಬಂದಾಕ್ಷಣ ಅದೆಷ್ಟೋ ಕನ್ನಡ ಮನಸ್ಸುಗಳು ಜಾಗೃತಗೊಳ್ಳುತ್ತವೆ. ನಾಡು ನುಡಿಯ ಬಗ್ಗೆ ಘೋಷಣೆಗಳು ಮೊಳಗುತ್ತವೆ. ಆದರೆ ಕನ್ನಡ ರಾಜ್ಯೋತ್ಸವ ಆಚರಣೆಗಷ್ಟೇ ಭಾಷಾಭಿಮಾನ ಸೀಮಿತಗೊಳಿಸಿರುವ ನಾವು ನಿಜಕ್ಕೂ ಭಾಷಾಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದೇವೆಯೇ? ನಮ್ಮಿಂದ ಭಾಷೆಯ ಬೆಳವಣಿಗೆ ಸಾಧ್ಯವೇ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಿ ಹೊರಟಿತ್ತು ನಮ್ಮ ಪ್ರತಿಧ್ವನಿ ತಂಡ. ನವೆಂಬರ್ ಬಂದರೆ ಸಾಕು ಕನ್ನಡದ ಮನಸ್ಸುಗಳಿಗೆ ಹಬ್ಬ. ನಮ್ಮ ಮಾತೃಭಾಷೆ ಯಾವುದೇ ಇರಲಿ, ಆದರೆ ಕರ್ನಾಟಕದ ಪ್ರಥಮ ಭಾಷೆ ಕನ್ನಡ. ಕರ್ನಾಟಕದಲ್ಲಿ ನೂರಾರು ಕನ್ನಡ ಇದೆ. ಪ್ರತಿಯೊಂದು ಊರಿನ ಕನ್ನಡಕ್ಕೂ ತನ್ನದೇ ಆದಂತಹ ವಿಶೇಷತೆ ಇದೆ. ಆದರೆ ಆಧುನಿಕ ಜಗದಲ್ಲಿ ಇಂಗ್ಲೀಷ್ನ ಭರಾಟೆಯಲ್ಲಿ ಕನ್ನಡ ಬಡವಾಗ್ತಾ ಇದೆ ಎಂಬುದು ಹಲವರ ವಾದ. ಹಾಗಾದರೆ ಈ ಕನ್ನಡದ ಉಳಿವಿಗೆ ನಾವೇನು ಮಾಡಬೇಕು ಎಂಬ ಪ್ರಶ್ನೆಗೆ ಈ ನಾಡಿನ ಜನ ಏನು ಹೇಳ್ತಾರೆ, ಬನ್ನಿ ಕೇಳ್ಕೊಂಡು ಬರೋಣ. ಬರೀ ಒಂದು ಹಬ್ಬ ಅಲ್ಲ, ಅದು ಕನ್ನಡ ಅಥವಾ ಕನ್ನಡ ತಾಯಿಯನ್ನು ಒಂದು ಗೌರವಿಸಿ, ಅದು ಪ್ರೀತಿಸಿ, ಅವಳನ್ನು ಒಂದು ರಕ್ಷಣೆ ಮಾಡುವ ಒಂದು ಹಬ್ಬ. ನಮಗೆ ಇವತ್ತು ಪರ ಭಾಷೆ, ಪರ ಸಂಸ್ಕೃತಿ, ಅದರ ಬಗ್ಗೆ ವಿಶೇಷವಾದಂಥ ಒಂದು ಆಸಕ್ತಿ ಬೆಳೀತಾ ಇದೆ. ನಮ್ಮೆಲ್ಲ ಸಮಸ್ಯೆಗಳಿಗೆ ಅದು ಪರಿಹಾರ ಅಂತೇಳಿ ಕೂಡ ನಾವು ಭಾವಿಸ್ತಾ ಇದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಒಂದು ಸ್ಥಳೀಯ ಈ ಜ್ಞಾನ ಪರಂಪರೆಗಳಿಂದ ದೂರ ಹೋಗ್ತಾ ಇದ್ದೇವೆ ಅಂತ ಹೇಳುವಂಥ ಒಂದು ಅಪಾಯ ನಮ್ಮನ್ನು ಕಾಡ್ತಾ ಇದೆ. ಭಾಷೆಯನ್ನು ಕಳ್ಕೊಳ್ಳೋದು ಅಂತ ಹೇಳಿದರೆ ಒಂದು ಜನಾಂಗವನ್ನು ಕಳ್ಕೊಂಡ ಹಾಗೆ, ಒಂದು ದೊಡ್ಡ ಜ್ಞಾನದ ಒಂದು ಪರಂಪರೆಯನ್ನು ನಾವು ಕಳ್ಕೊಂಡ ಹಾಗೆ. ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ನಮ್ಮ ಭಾಷೆಯನ್ನು ಉಳಿಸಬೇಕು. ಮೊದಲಿಗೆ ನಮ್ಮ ಭಾಷೆ ಬಗ್ಗೆ ನಮಗೆ ಗೌರವ ಬೇಕು ಮತ್ತು ನಾವು ಹೆಚ್ಚು ಕನ್ನಡದಲ್ಲಿ ಮಾತನಾಡಬೇಕಾಗ್ತದೆ. ಕನ್ನಡ ಭಾಷೆ ಭಾಳ ಶ್ರೀಮಂತವಾಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು ಮತ್ತು ಅಷ್ಟೇ ಬಹಳ ಶ್ರೀಮಂತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಹೊಂದಿರತಕ್ಕಂಥ ಭಾಷೆ ಮತ್ತು 7 ಜ್ಞಾನಪೀಠ ಪ್ರಶಸ್ತಿ ಪಡೆದಿರತಕ್ಕಂಥ ಭಾಷೆ. ಈ ನಿಟ್ಟಿನಲ್ಲಿ ಕನ್ನಡಿಗರು ಕನ್ನಡದಲ್ಲೇ ಮಾತನಾಡಲಿಕ್ಕೆ, ಕನ್ನಡದಲ್ಲಿ ಬರೀಲಿಕ್ಕೆ ಮತ್ತು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಅವಕಾಶಗಳನ್ನು ಒದಗಿಸಿಕೊಡ್ಬೇಕಂತ ಅನಿಸ್ತದೆ. ಕನ್ನಡ ಮಾತಾಡುವವರಿಗೆ ಮೊದಲು ಪ್ರಾಶಸ್ತ್ಯ ಕೊಡಬೇಕು. ಅಂದರೆ ಕನ್ನಡ ಶಾಲೆಗಳಲ್ಲಿ ಕಲಿತಂಥ ಮಕ್ಕಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿರ್ಬೋದು. ಅದು ಹೆಚ್ಚಾಗಿ ಕನ್ನಡ ಶಾಲೆಯಲ್ಲಿ ಕಲಿತ ಮಕ್ಕಳೇ ರ್ಯಾಂಕ್ ಎಲ್ಲ ಪಡ್ತಾರೆ. ಹೆಚ್ಚಿನ ಪ್ರೋತ್ಸಾಹ ಅವ್ರಿಗೇನೆ ಕೊಡಬೇಕು. ಅಂದರೆ ಇವಾಗ ಗ್ರಾಮೀಣ ಅಭ್ಯರ್ಥಿ ಅಂತ ಆ ಥರ ಒಂದು ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ. ಹಾಗೆ ಕನ್ನಡ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಮೊದಲ ಪ್ರಾಶಸ್ತ್ಯ ನೀಡುವುದರ ಮೂಲಕ ಅದನ್ನು ಹೆಚ್ಚಾಗಿ ಸರ್ಕಾರ ಅದರ ಕಡೆ ಗಮನ ಕೊಡಬೇಕು. ಆದಷ್ಟು ಪ್ರೋತ್ಸಾಹವನ್ನು ಸರ್ಕಾರ ಕೊಡ್ತಾ ಇದೆ. ಸರ್ಕಾರ ಕೊಡತಕ್ಕಂಥ ಪ್ರೋತ್ಸಾಹವನ್ನು ಬಳಸಿಕೊಂಡು ಕನ್ನಡವನ್ನು ಬೆಳೆಸುವಂಥದ್ದು, ಕನ್ನಡದಲ್ಲಿ ಬರೆಯುವುದು, ಕನ್ನಡ ಚಲನಚಿತ್ರಗಳನ್ನು ನೋಡುವಂಥದ್ದು, ಕನ್ನಡದಲ್ಲಿ ಬರತಕ್ಕಂಥ ಪತ್ರಿಕೆಗಳನ್ನು ಓದುವುದು, ವಿಶೇಷವಾಗಿ ನಮ್ಮ ಕನ್ನಡದ ಪುಸ್ತಕಗಳನ್ನು, ಸಾಹಿತ್ಯಗಳನ್ನು ಓದುವಂಥವರ ಸಂಖ್ಯೆ ಕಡಿಮೆ ಆಗಿದೆ. ನಮ್ಮಲ್ಲಿ ದೊಡ್ಡ ಒಂದು ಆಕ್ಷೇಪ ಏನು ಅಂತ ಹೇಳಿದರೆ, ಸಾಕಷ್ಟು ಪುಸ್ತಕಗಳು ಬಂದರೂ ಓದೋರಿಲ್ಲ. ಕನ್ನಡಕ್ಕೆ ಆ ಮಟ್ಟ ತಂದು ಕೊಟ್ಟಿದ್ದೇವೆ ನಾವು ಕನ್ನಡಿಗರಾಗಿ. ನಾವು ಕನ್ನಡವನ್ನು ಯಾವ ರೀತಿ ಬಳಸ್ತಾ ಇದ್ದೇವೆ, ಅಥವಾ ಈಗ ಬೇರೆ ರಾಜ್ಯವನ್ನು ನಾವು ತೆಗೆದುಕೊಂಡ್ರೆ ಆ ರಾಜ್ಯಕ್ಕೆ ಹೋದರೆ ಆ ರಾಜ್ಯದ ಜನ ಅವರ ಭಾಷೆಯನ್ನು ಬಿಟ್ಟರೆ ಬೇರೆ ಭಾಷೆಯನ್ನು ಮಾತಾಡೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಕರ್ನಾಟಕವನ್ನು ನಾವು ತೆಗೆದುಕೊಂಡಾಗ ಇಲ್ಲಿನ ಕನ್ನಡ ಜನ ಆದರೆ 90% ಜನ ಕನ್ನಡವನ್ನು ಮಾತಾಡೋದಿಲ್ಲ. ಇಲ್ಲ, ಮೂಲೆ ಗುಂಪು ಆಗ್ತಾ ಇಲ್ಲ. ಎಷ್ಟು ಇಂಗ್ಲೀಷ್ ಇದ್ದರೂ ನಾವೊಂದು ಗ್ರಾಮೀಣ ಪ್ರದೇಶಕ್ಕೆ ಇಂಗ್ಲೀಷ್ನಲ್ಲಿ ಹೋಗಿ ಮಾತನಾಡಲಿಕ್ಕೆ ಆಗೋದಿಲ್ಲ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾತನಾಡಬೇಕಾದ್ರೆ ಕನ್ನಡ ಭಾಷೆ ಬೇಕೇ ಬೇಕು. ಕನ್ನಡ ಇಲ್ಲದಿದ್ದರೆ ಈ ನೆಲದ ಸಂಸ್ಕೃತಿ ಅಂತೂ ಉಳಿಯುವುದಿಲ್ಲ. ನಾವು ಇಂಗ್ಲೀಷ್ ವಿರೋಧಿಗಳಲ್ಲ, ಇಂಗ್ಲೀಷ್ ಭಾಷೆ ಮಾತನಾಡ್ಬೋದು, ಆದರೆ ಇಂಗ್ಲೀಷರಾಗೋದು ಬೇಡ.
ಶಾಲೆಯಲ್ಲಿ ಇಂಗ್ಲೀಷ್ ಮಾತಾಡಿದರೆ ನಾವು ಮನೆಯಲ್ಲಿ ಅಥವಾ ಬೇರೆ ವ್ಯವಹಾರಕ್ಕೆಲ್ಲ ಕನ್ನಡವನ್ನೇ ಬಳಸಬೇಕು. ಅಂದರೆ ಬ್ಯಾಂಕಿನ ಕಚೇರಿಗಳಲ್ಲಿ, ಪೋಸ್ಟ್ ಆಫೀಸಲ್ಲಿ ಎಲ್ಲ ಕಡೆ ಕನ್ನಡ ಮಾತಾಡೋದ್ರಿಂದ ಕನ್ನಡ ನಾಡಿನ ಇದು ಬೆಳವಣಿಗೆಗೆ ಅಗತ್ಯವಾಗಿ ಇದು ಒಳ್ಳೆಯ ಸಹಕಾರ ಬರ್ತದೆ ಅಂತ ಹೇಳಿದರೆ, ಈಗ ವಿದ್ಯಾರ್ಥಿಗಳಲ್ಲಿ ಅವರಿಗೆ ಏನು ಗೊತ್ತುಂಟು ಆ ವಿಷಯದ ಬಗ್ಗೆ ಸಣ್ಣ ಸಣ್ಣ ಕವನಗಳನ್ನು ಬರೀಲಿಕ್ಕೆ ಹೇಳುವಂಥದ್ದು, ಅಥವಾ ಅವರು ಓದಿದಂಥ ಯಾವುದಾದ್ರು ಒಂದು ವಿಷಯವನ್ನು ಇಲ್ಲಿ ನಮ್ಮಲ್ಲಿ ಅಸೆಂಬ್ಲಿ ಆಗ್ತಾ ಇರ್ತದೆ, ಆ ಟೈಮಲ್ಲಿ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡುವಂಥದ್ದು. ಹಾಗೆ ಕೇಳಿ ಕೇಳಿ ಆಗುವಾಗ ಮಕ್ಕಳಿಗೆ ಕನ್ನಡದ ಬಗ್ಗೆ ಹೆಚ್ಚು ಅಭಿಮಾನ ಬರ್ಬೋದು ಅಂತ. ಈ ದೃಷ್ಟಿಯಿಂದ ಕನ್ನಡ ಉಳಿಸುವಲ್ಲಿ ಸರ್ಕಾರದ ಕರ್ತವ್ಯ ಎಷ್ಟಿದೆಯೋ ಅಷ್ಟೇ ನಮ್ಮ ಪ್ರಜೆಗಳ ಕರ್ತವ್ಯ ಇದೆ. ನಮ್ಮಲ್ಲಿ ಸಾಹಿತಿಗಳು ಇರ್ಬೋದು, ಅವರು ಬರೆದರೆ ಸಾಲದು, ಓದುಗರ ಮೆಚ್ಚುಗೆಗೆ ಅರ್ಹವಾದಂಥ ಕೃತಿಗಳನ್ನು ರಚಿಸಬೇಕು. ಆಗ ಖಂಡಿತವಾಗಿ ಕನ್ನಡಕ್ಕೆ ಬೆಲೆ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಭಾಗದ ಜನರ ಅಭಿಪ್ರಾಯವನ್ನು. ಕನ್ನಡವನ್ನು ಉಳಿಸುವಂತಹ ಪ್ರಯತ್ನ ಮೊದಲು ನಮ್ಮ ಮನೆಗಳಿಂದಲೇ ಪ್ರಾರಂಭವಾಗಬೇಕು. ಬೇರೆ ಭಾಷೆಗಳನ್ನು ದೂರದೆ, ದ್ವೇಷಿಸದೆ ಅವಕ್ಕೆ ನೀಡುವಂತಹ ಪ್ರಾಮುಖ್ಯತೆಯನ್ನು ನಮ್ಮ ಕನ್ನಡಕ್ಕೂ ನೀಡಬೇಕು. ಕನ್ನಡ ಶಾಲೆಗಳನ್ನು ಮುಚ್ಚದೆ ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಬೇಕು. ಹಾಗೆ ಮಾದರಿ ಶಾಲೆಗಳನ್ನು ಕಟ್ಟುವಂತಹ ಪ್ರಯತ್ನ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಕನ್ನಡವನ್ನು ಉಳಿಸಿ ಬೆಳೆಸೋಣ. ಕ್ಯಾಮರಾ ಪರ್ಸನ್ ಆಂಜನೇಯ ಮೀರಾಪುರ್ ಜೊತೆ ಲೀನಶ್ರೀ, ನಮ್ಮೂರ ವಾರ್ತೆ. ಆ ಮರದ ತುಂಬೆಲ್ಲ ಬರೀ ಬಾವಲಿಗಳದ್ದೇ ಗ್ಯಾಂಗು, ಎಲ್ಲಿ ನೋಡಿದ್ರೂ ಹಾರುವ ಬಾವಲಿಗಳದ್ದೇ ಚೀರಾಟ. ಅಂದ ಹಾಗೆ ಅದು ಬಾವಲಿ ಮರ. ಏನಪ್ಪ ಇದ್ಯಾವುದು ಹೊಸ ಜಾತಿಯ ಮರನಾ ಅಂತ ಪ್ರಶ್ನೆ ಹಾಕಬೇಡಿ, ಸುಮ್ಮನೆ ಈ ಡೀಟೇಲ್ಸ್ ನೋಡಿ. ಪೇಟೆಯಲ್ಲೇ ಒಂದು ಕಾಡಿನಂಥ ಏರಿಯಾ. ಅಲ್ಲಿ ರಾತ್ರಿ ಸುಮ್ಮನೆ ಸುತ್ತುತ್ತಿದ್ರೆ ಯಾವುದೋ ಸಸ್ಪೆನ್ಸ್ ಸಿನಿಮಾದ ಲೊಕೇಶನ್ಗಳ ನೆನಪು. ಆಗಲೇ ಹಾರಿ ಬರುತ್ತೆ ಬಾವಲಿಗಳ ಗ್ಯಾಂಗ್. ಅಂದ ಹಾಗೆ ಉಜಿರೆಯಂತಹ ಪೇಟೆಯಲ್ಲೂ ಕಾಡಿನಂಥ ಒಂದು ಬಾವಲಿ ತಾಣವಿದೆ ಅನ್ನೋದು ನಿಮಗೇನಾದರೂ ಗೊತ್ತಾ? ಗೊತ್ತಿಲ್ಲದಿದ್ದರೆ ಹೇಳಿ. ಪೇಟೆಯ ಈ ಓಣಿಯಲ್ಲೊಮ್ಮೆ ಬನ್ನಿ. ಅಬ್ಬಬ್ಬಾ, ಇಷ್ಟೊಂದು ಬಾವಲಿನ ಅಂತ ಹುಬ್ಬೇರಿಸಿದಿದ್ರೆ ಹೇಳಿ. ರೆಕ್ಕೆ ಬಿಚ್ಚುತ್ತಾ ಕಾಗದದಿಂದ ಮಾಡಿದ ರಾಕೆಟಿನಂತೆ ಬಂದು ಸುತ್ತು ಹಾಕಿ ಮತ್ತೆ ಓಡೋದು. ಮರುಕ್ಷಣವೇ ಮತ್ತೆ ಅಜ್ಜಿ ಮನೆಗೆ ಬಂದ ಹಾಗೆ ಬಂದು ಗಿರಕಿ ಹೊಡೆಯೋ ಈ ಬಾವಲಿಗಳು ಮರದಲ್ಲಿ ಚೀಲದ ಹಾಗೆ ತೇಲ್ತಾ ಇದ್ರೆ, ಇದೇನಪ್ಪ ಈ ಚೀಲ ಮರದ ಮೇಲೆ ಅಂತ ನಿಮ್ಮ ಕಣ್ಣು ಈ ಮರ ನೋಡಿ ಕನ್ಫ್ಯೂಸ್ ಆಗೋದು ಗ್ಯಾರಂಟಿ. ಬಾವಲಿಗಳು ಸಸ್ತನಿ ಪ್ರಭೇದಕ್ಕೆ ಸೇರೋ ಜೀವಿಗಳು. ಹೆಚ್ಚಾಗಿ ಬಿದಿರಿನ ದಟ್ಟ ಮೇಳೆಗಳಲ್ಲಿ ವಾಸಿಸೋ ಬಾವಲಿಗಳದ್ದು ಸಹಜೀವನ. ರಾತ್ರಿ ನಾವೆಲ್ಲ ಮಲಗಿರುವಾಗಲೇ ಬೇಟೆಯಲ್ಲಿ ಮಗ್ನರಾಗಿ ಬಿಡುವ ಇವುಗಳ ನೈಟ್ ಡ್ಯೂಟಿ ಬಲು ಚುರುಕು. ಈ ಬಾವಲಿ ಮರವೂ ಅಷ್ಟೇ. ಹಗಲಿನಲ್ಲಿ ಇಲ್ಲಿ ಚೀಲದ ಹಾಗೆ ಬಾವಲಿಗಳು ತೂಗಿ ಹಾಕಿಕೊಂಡಿರುತ್ತದೆ. ಆದರೆ ಮುಸ್ಸಂಜೆಯಾಗುತ್ತಿದ್ದಂತೆ ಇಲ್ಲಿನ ಸೀನ್ ಚೇಂಜ್. ಭಾರಿ ಹುರುಪಿನಿಂದ ಬಾವಲಿಗಳು ಉಜಿರೆಯ ಸುತ್ತಮುತ್ತಲ ಪ್ರದೇಶದಲ್ಲೆಲ್ಲ ನೈಟ್ ಬೀಟ್ ಹೋಗೋದು ಇದೇ ಸಮಯಕ್ಕೆ. ಒಟ್ಟಾರೆ ಪೇಟೆಯಲ್ಲೇ ಸಹಜೀವನ ನಡೆಸೋ ಈ ಬಾವಲಿಗಳ ಅಡ್ಡವನ್ನು ನೀವು ಒಮ್ಮೆ ನೋಡಿ. ಪ್ರಸಾಶಣೆ ಆರ್ಕೆ, ನಮ್ಮೂರ ವಾರ್ತೆ. ಅಕ್ಟೋಬರ್ 30 ಭಾರತದ ಮಹಾನ್ ವಿಜ್ಞಾನಿ ಹೋಮಿ ಬಾಬಾ ಜನಿಸಿದ ದಿನ. ತಮ್ಮ ಸಮಕಾಲೀನ ಭೌತವಿಜ್ಞಾನಿಗಳನ್ನೆಲ್ಲ ದಂಗುಬಡಿಸುವಂತಹ ಸಂಶೋಧನೆಗಳನ್ನು ಮಾಡಿದ ಈ ಅಪ್ರತಿಮ ಪ್ರತಿಭಾವಂತ ವಿಜ್ಞಾನಿಯ ಕುರಿತ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಹೋಮಿ ಬಾಬಾ ಅಪ್ರತಿಮ ಪ್ರತಿಭಾವಂತ ವಿಜ್ಞಾನಿ. ತಮ್ಮ 18ನೆಯ ವಯಸ್ಸಿನಲ್ಲೇ PhD ಮಾಡಲೆಂದು ಕೇಂಬ್ರಿಡ್ಜ್ಗೆ ತೆರಳಿದ ಇವರಿಗೆ ಗಣಿತ ಮತ್ತು ಭೌತಶಾಸ್ತ್ರ ಆಸಕ್ತಿಯ ವಿಷಯ. 34ರ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಸುಪ್ರಸಿದ್ಧ ರಾಯಲ್ ಏಷಿಯಾಟಿಕ್ ಸೊಸೈಟಿಯ ಫೆಲೋಶಿಪ್ ಸಂದಿದ್ದು ಅವರ ಪ್ರತಿಭೆಗೆ ಸಾಕ್ಷಿ. ಬಾಬಾ ಅವರು ಕೈಗೊಂಡ ಸಂಶೋಧನೆಗಳು ಅವರ ಸಮಕಾಲೀನ ಭೌತವಿಜ್ಞಾನಿಗಳನ್ನು ದಂಗುಬಡಿಸಿದ್ದವು. ಕಾಲಾಂತರದಲ್ಲಿ ಬೆಂಗಳೂರಿಗೆ ಬಂದು ನೆಲೆಸಿದ ಹೋಮಿ ಬಾಬಾ ಪರಮಾಣು ಶಕ್ತಿಯ ಅಭಿವೃದ್ಧಿಗಾಗಿ ದುಡಿದರು. ಟ್ರಾಂಬೆ ಎಂಬ ಮುಂಬೈನ ಉಪನಗರದಲ್ಲಿ ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಮೆಂಟ್ ಸ್ಥಾವರವನ್ನು ಸ್ಥಾಪಿಸಿದರು.
ಅದರ ಬೆಳವಣಿಗೆಗೆ ಆರ್ಥಿಕ ಸಹಾಯ ಒದಗಿ ಬಂತು. ಮುಂದಿನ 10-12 ವರ್ಷಗಳಲ್ಲಿ ಆ ಪರಮಾಣು ಸಂಸ್ಥೆಯಲ್ಲಿ ಸುಮಾರು 10,000 ತಂತ್ರಜ್ಞರು, ವಿಜ್ಞಾನಿಗಳು ಮತ್ತು ಕುಶಲಕರ್ಮಿಗಳು ದುಡಿಯುವಂತಾಯಿತು. ದೇಶದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಪರಮಾಣು ಶಕ್ತಿಯಿಂದ ಹೆಚ್ಚಿಸುವ ಕನಸು ಹೊತ್ತಿದ್ದ ಬಾಬಾ ಅದಕ್ಕಾಗಿ ತಾರಾಪುರದಿಂದ ಮೊದಲುಗೊಂಡು ದೇಶದ ವಿವಿಧೆಡೆಗಳಲ್ಲಿ ರಿಯಾಕ್ಟರುಗಳನ್ನು ಸ್ಥಾಪಿಸಿದರು. ಅದರಿಂದ 1964ರಲ್ಲಿ 500 ಮೆಗಾವ್ಯಾಟ್ನಿಂದ ಆರಂಭವಾದ ದೇಶದ ವಿದ್ಯುತ್ ಉತ್ಪಾದನೆ ಕೇವಲ 7 ವರ್ಷಗಳಲ್ಲಿ 20,000 ಮೆಗಾವ್ಯಾಟ್ಗಳವರೆಗೆ ಬೆಳೆದು ಬಂತು. ಇಷ್ಟೆಲ್ಲ ಸಾಧನೆ ಮಾಡಿದ ಹೋಮಿ ಬಾಬಾ ಜನವರಿ 24, 1966ರಂದು ವಿಮಾನ ಅಪಘಾತದಲ್ಲಿ ಮಡಿದರು. ಈ ಸಾಧಕನ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಬ್ಯೂರೋ ರಿಪೋರ್ಟ್, ನಮ್ಮೂರ ವಾರ್ತೆ. ಉಜಿರೆ ಎಸ್ಟಿಎಂ ಕಾಲೇಜಿನ ಇಂದ್ರಪ್ರಸ್ಥ ಒಳಾಂಗಣ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ವಿಟಿಯು ಕಾಲೇಜುಗಳ ಮಂಗಳೂರು ಮತ್ತು ಅಂತರ್ವಲಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಬ್ಯಾಡ್ಮಿಂಟನ್ ಪಂದ್ಯಕ್ಕೆ ಚಾಲನೆ ದೊರೆಯಿತು. ಉಜಿರೆ ಎಸ್ಟಿಎಂ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಎನ್ ಬಾಲಕೃಷ್ಣ ಭಟ್ ಉದ್ಘಾಟನೆ ನೆರವೇರಿಸಿದರು. ಎಸ್ಟಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋವರ್ಮ ಅಧ್ಯಕ್ಷತೆ ವಹಿಸಿದರು. ಎಸ್ಟಿಎಂ ಎಜುಕೇಷನಲ್ ಸೊಸೈಟಿ ಮತ್ತು ಎಸ್ಟಿಎಂ ತಾಂತ್ರಿಕ ಮಹಾವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಈ ಪಂದ್ಯಾವಳಿಯಲ್ಲಿ ಮಂಗಳೂರು ವಲಯದಿಂದ ಪುರುಷರ 18 ಮತ್ತು ಮಹಿಳೆಯರ 8 ತಂಡಗಳು ಭಾಗವಹಿಸಿದ್ವು. ಅಂತರ್ವಲಯ ಮಟ್ಟದಲ್ಲಿ ಒಟ್ಟು 8 ವಲಯಗಳಿಂದ ಪುರುಷರ 14 ತಂಡಗಳು ಮತ್ತು ಮಹಿಳೆಯರ 16 ತಂಡಗಳು ಭಾಗವಹಿಸಿದ್ವು. ಭಾರತದ ಭರವಸೆಯ ಆಟಗಾರ್ತಿ ಟೆನ್ನಿಸ್ ಪಿಡುಗಿ ಸಾನಿಯಾ ಮಿರ್ಜಾ ಮತ್ತು ಜಿಂಬಾಬ್ವೆಯ ಸ್ಟಾರ್ ಪ್ಲೇಯರ್ ಕಾರಾ ಬ್ಲ್ಯಾಕ್ ಜೋಡಿ ಸಿಂಗಾಪುರದಲ್ಲಿ ನಡೆದ WTA ಕಪ್ ಟೆನ್ನಿಸ್ ಪಂದ್ಯಾವಳಿಯ ಮಹಿಳಾ ಡಬಲ್ಸ್ನಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಸಿಂಗಾಪುರದಲ್ಲಿ ನಡೆದ WTA ಕಪ್ ಟೆನ್ನಿಸ್ ಪಂದ್ಯಾವಳಿಯ ಮಹಿಳಾ ಡಬಲ್ಸ್ನಲ್ಲಿ ಭಾರತದ ಸಾನಿಯಾ ಮಿರ್ಜಾ ಮತ್ತು ಜಿಂಬಾಬ್ವೆಯ ಕಾರಾ ಬ್ಲ್ಯಾಕ್ ಜೋಡಿ ಪ್ರಶಸ್ತಿ ಗೆದ್ದಿದೆ. ಫೈನಲ್ ಪಂದ್ಯಾವಳಿಯಲ್ಲಿ ಚೈನೀಸ್ ತೈಪೆಯ ಸುವಿಶಿಯಾ ಮತ್ತು ಚೀನಾದ ಶಾಯ್ ಪೆಂಗ್ ಅವರನ್ನು 6-1, 6-0 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಈ ಜೋಡಿ WTA ಕಿರೀಟ ಮುಡಿಗೇರಿಸಿಕೊಂಡಿದೆ. ವರ್ಷದ ಮೊದಲ WTA ಟೂರ್ನಿಯಾಗಿರುವ ಸಿಂಗಾಪುರದ ಈ ಪಂದ್ಯಾವಳಿಯಲ್ಲಿ 3ನೇ ಶ್ರೇಯಾಂಕಿತರಾದ ಸಾನಿಯಾ ಕಾರಾ ಜೋಡಿ ಸುಮಾರು 1 ಗಂಟೆಗಳ ಕಾಲದ ಸೆಣಸಾಟದಲ್ಲಿ 2ನೇ ಶ್ರೇಯಾಂಕಿತ ಎದುರಾಳಿ ಜೋಡಿಯನ್ನು ಮಣಿಸುವಲ್ಲಿ ಯಶಸ್ವಿಯಾಯಿತು. ಸೆಮಿಫೈನಲ್ನಲ್ಲಿ ಕ್ವೇಟಾ ಪೆಶೆಕೆ ಮತ್ತು ಕತ್ರಿನಾ ಸ್ಟೆಬಾಟ್ನಿಕ್ ಎದುರು 4-6, 7-5, 11-9 ಕಷ್ಟಕರ ಗೆಲುವು ದಾಖಲಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದ ಇಂಡೋ ಜಿಂಬಾಬ್ವೆ ಜೋಡಿ ಕೊನೆಯಲ್ಲಿ ಎಲ್ಲ ಆಟಗಳಲ್ಲೂ ಸೈ ಎನಿಸುವ ಪ್ರದರ್ಶನ ನೀಡಿತು. 2.5 ವರ್ಷದ ಗಂಡು ಮಗುವಿನ ತಾಯಿಯಾಗಿರುವ ಕಾರಾ ಬ್ಲ್ಯಾಕ್ ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವ ಉದ್ದೇಶದಿಂದ 2015ನೇ ಋತುವಿನ ನಂತರ ಟೆನ್ನಿಸ್ನಿಂದ ಹೊರಗುಳಿಯುವುದಾಗಿ ಘೋಷಿಸಿದ್ದು, ಸಾನಿಯಾರವರು ಚೈನೀಸ್ ತೈಪೆಯ ಸುವಿಶಿಯ ಜೊತೆಗೂಡಿ ಡಬಲ್ಸ್ನಲ್ಲಿ ತಮ್ಮ ಹೋರಾಟ ಮುಂದುವರಿಸಲಿದ್ದಾರೆ. ಸದಾಶಿವ ಜೊತೆ ಅಕ್ಷತಾ, ನಮ್ಮೂರ ವಾರ್ತೆ. ತುಳುವಿನ ಹೊಸ ಚಿತ್ರ ಚಾಲಿ ಪೋಲಿಲು ಬಿಡುಗಡೆಯಾಗಿದೆ. ಈ ಬಹುನಿರೀಕ್ಷಿತ ಚಿತ್ರ ಕರಾವಳಿ ಭಾಗದ ವಿವಿಧ ಚಿತ್ರಮಂದಿರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಮೂಜಿ ಸೈತಾನ ಜೋಕುಲು ಲೇರು ಸರ್, ಏತ್ ಪಂಡಲ ಏತ್ ಪೆಟ್ಟು ಪಾಂಡಲ ಇಜ್ಜಿ ಸರ್, ಎರು ಜಾತಿ ಲೈಕ್ we all are crazy boys, we all are naughty boys, dirty boys. ನಂಡೆ ಉಮ್ಮ ಆರ್ಲ ಅದು ನಂಡೆ ಉಮ್ಮ ನಿಂಡೆ ಅಬ್ಬ ಬೇಂಡಲ್ಲ ಚಾನ್ಸ್ ಎತಾಲೆಚ್ಚ ಚಾನ್ಸ್ ತಿಕ್ಕರೆ ಉಂದದ ಪಿಕ್ಚರೇ ನಾಚಿಕೆ ಆಡಿರಿಗ. ತುಳುವಿನ
ತೆಲುಗಿನಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ರಂಗ್ ಚಿತ್ರ ಶತದಿನ ಸಂಭ್ರಮ ಮುಗಿಸಿ ಮುನ್ನುಗ್ಗುತ್ತಿದ್ರೆ, ಇತ್ತ ತುಳುವಿನ ಇನ್ನೊಂದು ಚಿತ್ರ ತೆರೆಗೆ ಬಂದಿದೆ. ಅದೇ ಜಯಕಿರಣ ಫಿಲ್ಮ್ಸ್ ಬ್ಯಾನರ್ ನಡಿ ಸಿದ್ಧಗೊಂಡ ಚಾಲಿಪೋಲಿಲು. ಪ್ರಕಾಶ್ ಪಾಂಡೇಶ್ವರ ನಿರ್ಮಾಪಕರಾಗಿರುವ ಹಲವು ವಿಶಿಷ್ಟತೆಗಳಿಂದ ಮೂಡಿ ಬಂದಿರುವ ಈ ಸಿನಿಮಾದಲ್ಲಿ ತುಳು ರಂಗಭೂಮಿಯ ಖ್ಯಾತ ಕಲಾವಿದರು ನಟಿಸಿದ್ದಾರೆ. ಎಂಕ ಅಪ್ಪೆ ಅಮ್ಮೆ ಏರ್ಲೆ ಇಚ್ಚಿ ಆಂಡ ಮೂಜಿ ಅಣ್ಣ ನಕ್ಲುಳ್ಳೇರು ವೀರೇಂದ್ರ ಶೆಟ್ಟಿ ಕಾವೂರು ನಿರ್ದೇಶಿಸಿರುವ ಈ ಚಾಲಿಪೋಲಿಲು ಸಿನಿಮಾದಲ್ಲಿ ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಾಟೀಲ್ ಹಾಗೂ ಭೋಜರಾಜ್ ವಾಮಂಜೂರು ನಾಯಕರಾಗಿ ನಟಿಸಿದ್ದಾರೆ. ಚಿತ್ರದಲ್ಲಿ ಅರವಿಂದ್ ಬೋಳಾರ್, ಸುರೇಂದ್ರ ರೈ ಮಂದಾರ, ತುಳು ಮತ್ತು ಕನ್ನಡ ನಟ ರಾಘವೇಂದ್ರ ರೈ ಮೊದಲಾದ ಪ್ರತಿಭೆಗಳು ಇದ್ದಾರೆ. ಕುಟ್ಟಿಚ್ಚಾತಿ ನಡೆಕ ಬತ್ತೆ ಇತ್ತೆ ಪನ್ಲೆ ದಾದ ನಿಕ್ಲನ ಸಮಸ್ಯೆ. ಖ್ಯಾತ ಸಂಗೀತ ನಿರ್ದೇಶಕರಾದ ಮಣಿಕಾಂತ್ ಕದ್ರಿ ಹಾಗೂ ವಿ ಮನೋಹರ್ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ಇನ್ನು ರಾಷ್ಟ್ರ ಪ್ರಶಸ್ತಿ ವಿಜೇತ ಕ್ಯಾಮರಾಮನ್ ಉಪ್ತಲ್ ನಾರಾಯಣ್ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಅನ್ನೋದು ವಿಶೇಷ. ಸಚ್ಚಿದಾನಂದ ಆಚಾರ್ಯ, ನಮ್ಮೂರ ವಾರ್ತೆ. ಭಜರಂಗಿ ಚಿತ್ರದ ಭರ್ಜರಿ ಯಶಸ್ಸಿನ ನಂತರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಮತ್ತೊಂದು ಚಿತ್ರ ತೆರೆ ಕಂಡಿದೆ. ಆರ್ಯನ್ ಚಿತ್ರದಲ್ಲಿ ಸಾಧಾರಣ ಪ್ರದರ್ಶನದ ನಂತರ ಇದೀಗ ಹ್ಯಾಟ್ರಿಕ್ ಹೀರೋ ಬೆಳ್ಳಿಯಾಗಿ ಮಿಂಚ್ತಾ ಇದ್ದಾರೆ. ಈ ಚಿತ್ರದ ಡೀಟೇಲ್ಸ್ ಇಲ್ಲಿದೆ ನೋಡಿ. Check it out, one and all, it's time for ready to rock and roll. Get ready on the way. Takes deep down in the middle of the streets. Get ready on the way. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಅಭಿನಯದ ಬಹುನಿರೀಕ್ಷಿತ ಬೆಳ್ಳಿ ಚಿತ್ರ ಶುಕ್ರವಾರ ತೆರೆಕಂಡಿದೆ. ಆಕ್ಷನ್ ಜೊತೆ ಲವ್, ಸೆಂಟಿಮೆಂಟ್ ಎಲ್ಲವನ್ನೂ ಹೊಂದಿರುವ ಚಿತ್ರಕ್ಕೆ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಮುಸ್ಸಂಜೆ ಮಾತು ಮಹೇಶ್ ಆಕ್ಷನ್ ಕಟ್ ಹೇಳಿರುವ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ 3 ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಣೆ ಬರನ ರಿರೈಟ್ ಮಾಡೋ ಕಾಂಟ್ರಾಕ್ಟ್ ಈ ಬೆಳ್ಳಿ ಹತ್ರ ಇದೆ. ನೀನಂದ್ರೆ ನನಗೆ ತುಂಬಾ ಇಷ್ಟ. HR ರಾಜೇಶ್ ನಿರ್ಮಿಸಿರುವ ಬೆಳ್ಳಿ ಚಿತ್ರದಲ್ಲಿನ ಕಥಾವಸ್ತು ಎಲ್ಲ ಚಿತ್ರಗಳಂತೆ ಮಾಮೂಲಾಗಿದ್ದರೂ ಅದನ್ನು ನಿರ್ದೇಶಕ ಮಹೇಶ್ ಹೊಸ ರೀತಿಯಲ್ಲಿ ನಿರೂಪಿಸುತ್ತಾ ಚಿತ್ರದ ಬಗ್ಗೆ ಕುತೂಹಲ ಹೆಚ್ಚಿಸಿದ್ದಾರೆ. ಚಿತ್ರದ ಫೈಟಿಂಗ್ಸ್ ಈಗಾಗಲೇ ಸಖತ್ ಸದ್ದು ಮಾಡಿದೆ. ಚಿತ್ರದ ಮತ್ತೊಂದು ವಿಶೇಷತೆ ಎಂದರೆ ಬೆಳ್ಳಿ ಚಿತ್ರದ ಮೂಲಕ ಜೋಗಿ ಮತ್ತು ಬಿಡ್ಡ ಮತ್ತೆ ಜತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಎದುರು ಆದಿ ಲೋಕೇಶ್ ಪುನಃ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದನ್ನ ವಾಪಸ್ ಕೊಟ್ಬಿಡಂತ ಹೇಳಿ ನಮ್ಮ ಅವ್ವ ನನ್ನ ಬೆಳೆಸಿರೋದು. ಫಸ್ಟ್ ಟೈಮ್ ಬೆಳ್ಳಿ ಬದುಕು ಅಂತ ಬಿಡ್ತಾನೆ. ಬಿಟ್ಟವನ್ ಬೆನ್ಗೆ ಗೂಟ ಇಡೋಕ್ ಬಂದ್ರೆ ಬಿಲ್ಲ ತೊಡ್ತಾನೆ. ಬಹುತಾರ ಬಳಗವನ್ನು ಹೊಂದಿರುವ ಚಿತ್ರದಲ್ಲಿ ಶಿವರಾಜ್ ಕುಮಾರ್ಗೆ ನಾಯಕಿಯಾಗಿ ಕೃತಿ ಕರಬಂದ ಸಾಥ್ ನೀಡಿದ್ದಾರೆ. ವಿನೋದ್ ಪ್ರಭಾಕರ್, ಪ್ರಶಾಂತ್, ದೀಪಕ್, ವೆಂಕಟೇಶ್ ಪ್ರಸಾದ್ ಮತ್ತಿತರರು ನಟಿಸಿದ್ದಾರೆ. ಚಿತ್ರಕ್ಕೆ ವಿ ಶ್ರೀಧರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇರುವ ಚಿತ್ರದ ಗೀತೆಗಳು ಕೇಳುಗರಿಗೆ ಸಖತ್ ಇಷ್ಟವಾಗಿದೆ. ಮುಂದಿನ ದಿನಗಳಲ್ಲೂ ಚಿತ್ರ ಹೀಗೆ ಯಶಸ್ವಿನತ್ತ ಮುನ್ನಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಧುಶ್ರೀಯಾರ್, ನಮ್ಮೂರ ವಾರ್ತೆ. ಜನಿಸಿದೆ ಅನಿಸಿದೆ ನಿನ್ನ ಜೊತೆಯಲೇ ಬದುಕಲು, ಉಸಿರಿದೆ ಅನಿಸಿದೆ ನಿನ್ನ ಪ್ರೀತಿಗೆ ಸಿಲುಕಲು. ಇನ್ನು ದಿನವೆಲ್ಲ ನಿನದೇನೆ ಆಲಾಪನ, ಬೆಳ್ಳಿ ಬದುಕೆಲ್ಲ ನಿನ್ನಿಂದ ಬರಿ ಪ್ರೇಮದ ಗಾನ.
ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದಲ್ಲಿ ಮಾತುಗಳ ಪಟಾಕಿ ಸಿಡಿಸಿದ್ದ ಶ್ವೇತಾ ಶ್ರೀವಾತ್ಸವ್ ಮತ್ತೆ ವಾಪಸ್ ಆಗಿದ್ದಾರೆ. ಈ ಬಾರಿ ಚಾಲೆಂಜಿಂಗ್ ಎಂಬಂತೆ ಬೆಲೆವೆಣ್ಣಿನ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡುವ ಮೂಲಕ ಅಭಿಮಾನಿಗಳಲ್ಲಿ ನಿರೀಕ್ಷೆಯನ್ನ ಹುಟ್ಟುಹಾಕಿದ್ದಾರೆ. ನನ್ನ ಮಗ ಮನು ಮಾಡೋ ಒಳ್ಳೆ ಕೆಲ್ಸಕ್ಕೆ ನಾವು ನಮ್ಮನೆಯವ್ರ ಕೈಲಿ ಅಕಸ್ಮಾತ್ ತುಪ್ಪಕ್ಕಂತ ಉಗಿಸ್ಕೋಬೇಕು. ಈ ಸೀರೆಯಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮಗೆ ಮಸಣದ ಹೂ ಚಿತ್ರ ನೆನಪಿರಬೇಕು. ಅಂದು ಮಾಂಸದಂಧೆಯ ಮಧ್ಯೆ ನಲುಗುವ ಹೆಣ್ಣೊಬ್ಬಳ ಕಥೆಯನ್ನು ಮನೋಜ್ಞವಾಗಿ ತೆರೆ ಮೇಲೆ ತಂದದ್ದು ಪುಟ್ಟಣ್ಣ ಕನಗಾಲ್. ಈಗ ಅದೇ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕ ರಘುರಾಮ್. ಫೇರ್ ಆ್ಯಂಡ್ ಲವ್ಲಿ ಚಿತ್ರದ ಮೂಲಕ ಬೆಲೆವೆಣ್ಣಿನ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಶ್ವೇತಾ ಶ್ರೀವಾತ್ಸವ್. ಈ ನಾಯಕಿಯನ್ನು ವೇಶ್ಯಾವಾಟಿಕೆಯ ಕೂಪದಿಂದ ಹೊರತಂದು ಬಾಳು ಕೊಡಲು ಮುಂದಾಗುವ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ನಟ ಪ್ರೇಮ್. ರಿಂಗಾಗಿದೆ ನನ್ನೆದೆ ಫೋನು, ದಂಗಾಗಿದೆ ಮಾಡಲಿ ಏನು, ಉತ್ತರಿಸಲ ನಾ ಸುಮ್ಮನಿರಲ. ನನ್ನೆದುರಲಿ ನಿಂತರೆ ನೀನು, ನಾ ತೊದಲುತ್ತ ಹೇಳಲಿ ಏನು, ಮಾತನಾಡಲ ನಾ ನಿನ್ನ ನೋಡಲ. ಪ್ರೇಮ್ ಶ್ವೇತಾ ಕೆಮಿಸ್ಟ್ರಿ ಸಖತ್ತಾಗಿದೆ. ಸ್ವಲ್ಪ ಗ್ಲಾಮರ್ ಸೆಂಟಿಮೆಂಟ್ ಜೊತೆಗೆ ಎಂದಿನಂತೆ ಅಭಿನಯದಿಂದ ಶ್ವೇತಾ ಇಷ್ಟವಾಗ್ತಾರೆ. ಪ್ರೇಮ್ ಒಂದಷ್ಟು ಲವ್ಲಿ ಹಾಡು ಆ್ಯಕ್ಷನ್ಗಳಲ್ಲಿ ತಮ್ಮ ಕದರ್ ತೋರಿಸಿದ್ದಾರೆ. ಪಕ್ಕಾ ಸಿನಿಮೀಯ ವಸ್ತುವನ್ನು ಭಾವನಾತ್ಮಕವಾಗಿ ತೋರಿಸುವ ಸಾಹಸ ಮಾಡಿದ್ದಾರೆ ನಿರ್ದೇಶಕ ರಘುರಾಮ್. ಹೆಲ್ಮೆಟ್ ಹಾಕಿದ್ರೆ ಸೇಫ್ಟಿ, ಆದ್ರೆ ಪ್ಲೆಷರ್ ಇರಲ್ಲ ಸರ್. ಅಂದ್ರೆ ಹೋಗಿ ಬಂದು ಮೂಗಿನ ಬೈದ್ರು ಅನ್ನಂಗಾಯ್ತು ನಿಮ್ ಕತೆ. ನಮ್ ರವಿಚಂದ್ರನ್ ಅವ್ರ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಬಹುಕಾತರದ ಈ ಚಿತ್ರ ಶಿಲ್ಪಾ ರಮೇಶ್ ರಮಣಿ ನಿರ್ಮಾಣದಲ್ಲಿ ಮೂಡಿಬಂದಿದೆ. ಪೋಷಕ ಪಾತ್ರದಲ್ಲಿ ವಿಜಯ್ ರಾಘವೇಂದ್ರ, ಅನು ಪ್ರಭಾಕರ್, ನೀತು, ನಕ್ಷತ್ರ ತಮ್ಮ ಸಹಜಾಭಿನಯದಿಂದ ಮೆರೆದಿದ್ದಾರೆ. ಈ ಹಿಂದಿಗಿಂತ ಕೊಂಚ ಡಿಫ್ರೆಂಟ್ ಆಗಿ ಮಿಂಚಲು ಹೊರಟಿರುವ ಶ್ವೇತಾ ತಮ್ಮ ಎರಡನೇ ಚಿತ್ರದಲ್ಲೂ ಪ್ರೇಕ್ಷಕರಿಗೆ ಇಷ್ಟವಾಗಿದ್ದಾರೆ. ಗಿರೀಶ್ ಜಿಜಿ, ನಮ್ಮೂರ ವಾರ್ತೆ. ಎರಡು ಕಣ್ಣಿನ ಕನಸು ನೀನು, ಕಣ್ಣು ಕದಿಯುವ ಅಂದ ನೀನು, ನೋಡಿ ಸಾಯಲ ನನ್ನ ಜೋಡಿಯಾಗಲ. ನನ್ನ ಪ್ರೀತಿಗೆ ಸ್ಫೂರ್ತಿ ನೀನು, ಈ ಹೃದಯದ ಪೂರ್ತಿ ನೀನು, ನನ್ನ ನೀಡಲ ನಾ ನಿನ್ನ ಕೇಳಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳ್ತಂಗಡಿಯಲ್ಲಿ ಸಚಿವರಿಂದ ಜನತಾ ದರ್ಶನ, ಸಮಸ್ಯೆ ಹೊತ್ತು ಬಂದ ನಾಗರಿಕರಿಗೆ ಸಾಂತ್ವನ. ಇಲ್ಲಿ ರಸ್ತೆಯೇ ಇಲ್ಲ, ಹೊಂಡಗಳೇ ಇಲ್ಲ, ಇದು ಸೂರ್ಯ ರಸ್ತೆಯ ದುಸ್ಥಿತಿಯ ಸ್ಪೆಷಲ್ ಸ್ಟೋರಿ. ನಿಶಾಚರಗಳಿಗೆ ಫೇಮಸ್ ಈ ಬಾವಲಿ ಮರ, ಉಜಿರೆಯಲ್ಲಿದೆ ಹೀಗೊಂದು ವಿಶಿಷ್ಟ ವೃಕ್ಷ. ಮಸಣದ ಹೂವಿನ ನಂತರ ಬಂದಿದೆ ಫೇರ್ ಅಂಡ್ ಲವ್ಲಿ, ಇದು ಬೆಲೆವೆಣ್ಣಿನ ಅಂತರಂಗದ ಕತೆ. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ವಂದನೆಗಳು.